ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನೆಲ್. ನಾನು ನಿಮ್ಮ ಸೌಮ್ಯ. ಸಾಮಾನ್ಯವಾಗಿ ಕನ್ಯಾ ರಾಶಿಯವರು ಪ್ರತಿಯೊಂದು ಕೆಲಸವನ್ನು ಬಹಳ ಪರ್ಫೆಕ್ಟಾಗಿ ಯೋಚನೆ ಮಾಡಿ ಆಮೇಲೆ ಮಾಡ್ತಾರೆ. ಹಾಗಾದರೆ ಈ ಫೆಬ್ರವರಿ 2026ರಲ್ಲಿ ನಿಮ್ಮ ಈ ಪರ್ಫೆಕ್ಷನ್ಗೆ ತಕ್ಕ ಫಲ ಸಿಗುತ್ತಾ? ಇನ್ನು ಗ್ರಹಗಳ ಸ್ಥಿತಿಯನ್ನು ನೋಡಿದ್ರೆ ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ಅದ್ಭುತ ಅವಕಾಶ ನಿಮ್ಮ ಮನೆ ಬಾಗಿಲು ತಟ್ಟುತ್ತೆ. ಆದರೆ ಅದೇ ಸಮಯದಲ್ಲಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ವಿಶೇಷವಾಗಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಒಂದು ಸಣ್ಣ ಭಿನ್ನಾಭಿಪ್ರಾಯ ಬರೋ ಸೂಚನೆ ಸಹ ಗೋಚರಿಸ್ತಾ ಇದೆ. ಆ ಸಮಸ್ಯೆಯನ್ನು ಎದುರಿಸೋದಾದರೂ ಹೇಗೆ? ಆರ್ಥಿಕವಾಗಿ ನಿಮಗೆ ಸಿಗಲಿರೋ ಆ ರಹಸ್ಯ ಲಾಭ ಆದರೂ ಯಾವುದು? ಇನ್ನು ಈ ತಿಂಗಳು ನೀವು ತಪ್ಪದೆ ಪಾಲಿಸಬೇಕಾದ ಆ ಮುಖ್ಯ ಪರಿಹಾರ ಆದರೂ ಏನು? ಇವೆಲ್ಲವನ್ನು ನೀವು ತಿಳಿದುಕೊಬೇಕು ಅಂದರೆ ಈ ವಿಡಿಯೋವನ್ನು ನೀವು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಕನ್ಯಾ ರಾಶಿಯವರಿಗೆ ಫೆಬ್ರವರಿ ತಿಂಗಳಿನಲ್ಲಿ ವೃತ್ತಿ ಮತ್ತು ಉದ್ಯೋಗ ಹೇಗಿರುತ್ತೆ ಅಂತ ನೋಡೋದಾದರೆ ತುಂಬನೇ ಅತ್ಯಂತ ಪ್ರಗತಿದಾಯಕವಾಗಿರಲಿದೆ. ಇನ್ನು ನಿಮ್ಮ ರಾಶಿಗೆ ಅಧಿಪತಿಯಾದ ಬುಧನ ಅನುಗ್ರಹದಿಂದ ಕೆಲಸದ ಸ್ಥಳದಲ್ಲಿ ನಿಮ್ಮ ಮಾತಿಗೆ ಹೆಚ್ಚಿನ ಮನ್ನಣೆ ಸಿಗಲಿದೆ. ಇನ್ನು ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಪ್ರಾಜೆಕ್ಟ್ ಅಥವಾ ಉದ್ಯೋಗದ ಬದಲಾವಣೆ ಈ ತಿಂಗಳು ಕೈಗೂಡಲಿದೆ. ಇನ್ನು ಕಚೇರಿಯಲ್ಲಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗಬಹುದು, ಆದರೆ ಅದನ್ನು ನೀವು ಯಶಸ್ವಿಯಾಗಿ ನಿಭಾಯಿಸುತ್ತೀರಿ. ಇನ್ನು ಉದ್ಯೋಗದ ಹುಡುಕಾಟದಲ್ಲಿರುವವರಿಗೆ ಈ ತಿಂಗಳ 2ನೇ ವಾರ ತುಂಬನೇ ಶುಭ ತರಲಿದೆ. ವ್ಯಾಪಾರಸ್ಥರಿಗೆ ಈ ತಿಂಗಳು ಆರ್ಥಿಕವಾಗಿ ಲಾಭದಾಯಕವಾಗಿದೆ. ಇನ್ನು ಹಳೆಯ ಹೂಡಿಕೆಗಳಿಂದ ಈ ತಿಂಗಳು ನಿಮಗೆ ಅನಿರೀಕ್ಷಿತ ಲಾಭ ಸಿಗಬಹುದು. ಇನ್ನು ಹೊಸ ಉದ್ಯಮ ಆರಂಭಿಸಬೇಕು ಅನ್ನೋರಿಗೆ ಅಥವಾ ವ್ಯವಹಾರವನ್ನು ವಿಸ್ತರಿಸಬೇಕು ಅನ್ನೋರಿಗೆ ಇದು ಸೂಕ್ತ ಸಮಯ ಅಂತಲೇ ಹೇಳ್ಬೋದು. ಆದರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವವರು ಯಾವುದೇ ನಿರ್ಧಾರ ನೀವು ತೆಗೆದುಕೊಳ್ಳೋ ಮುನ್ನ ಎಲ್ಲವನ್ನು ಕೂಲಂಕುಷವಾಗಿ ನೀವು ಪರಿಶೀಲಿಸಿ. ಹಣದ ಹರಿವು ತುಂಬಾ ಚೆನ್ನಾಗಿರುತ್ತೆ, ಆದರೂ ನೀವು ಅನಗತ್ಯ ಖರ್ಚುಗಳ ಮೇಲೆ ನೀವು ನಿಗಾ ಇರಲಿ. ನಿಮಗೆ ಕೃಷಿ ನಂಬಿದ ಕನ್ಯಾ ರಾಶಿಯವರಿಗೆ ಈ ತಿಂಗಳು ಸಮಾಧಾನಕರವಾದ ಫಲಿತಾಂಶ ಸಿಗಲಿದೆ. ಇನ್ನು ನೀವು ಇಟ್ಟ ಬೆಳೆಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ದೊರೆಯೋ ಸಾಧ್ಯತೆ ಕೂಡ ಇದೆ. ಇನ್ನು ಹೈನುಗಾರಿಕೆ ಅಥವಾ ಮಿಶ್ರ ಬೇಸಾಯ ಮಾಡೋರಿಗೆ ಈ ತಿಂಗಳು ಆದಾಯ ಹೆಚ್ಚಾಗಲಿದೆ. ಇನ್ನು ಭೂಮಿಗೆ ಸಂಬಂಧಿಸಿದ ಯಾವುದೇ ಕಾನೂನು ಪ್ರಕ್ರಿಯೆಗಳಿದ್ದರೆ ಅವುಗಳು ಸುಗಮವಾಗಿ ಬಗೆಹರಿಯಲಿವೆ. ಕನ್ಯಾ ರಾಶಿಯವರಿಗೆ ಕುಟುಂಬ ಮತ್ತು ಸಂಬಂಧದ ವಿಚಾರ ನೋಡೋದಾದರೆ ಈ ತಿಂಗಳು ಮಿಶ್ರ ಫಲ ಗೋಚರಿಸ್ತಾ ಇದೆ. ಇನ್ನು ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ, ಆದರೆ ಜೀವನ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ವಿಷಯಕ್ಕೆ ವಾದಗಳು ನಡೀಬೋದು. ಮಾತಿನ ಮೇಲೆ ಸಂಯಮ ಇರಲಿ. ಇನ್ನು ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಸಂಬಂಧಿಕರ ಭೇಟಿಯಿಂದ ಮನೆಯಲ್ಲಿ ಸಂಭ್ರಮದ ವಾತಾವರಣ ಇರುತ್ತೆ. ಈ ತಿಂಗಳು ಕನ್ಯಾ ರಾಶಿಯವರು ಆರೋಗ್ಯದ ವಿಷಯದಲ್ಲಿ ತುಂಬಾ ಹುಷಾರಾಗಿರಬೇಕು. ಕೆಲಸದ ಒತ್ತಡದಿಂದಾಗಿ ಮಾನಸಿಕ ಸುಸ್ತು ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗ್ಬೋದು. ಆದ್ದರಿಂದ ನೀವು ಸಮಯಕ್ಕೆ ಸರಿಯಾಗಿ ಪೌಷ್ಟಿಕ ಆಹಾರವನ್ನು ಸೇವಿಸಿ. ಹಾಗೆಯೇ ರಾತ್ರಿ ಸರಿಯಾಗಿ ನಿದ್ದೆ ಮಾಡಲು ಪ್ರಯತ್ನಿಸಿ. ನೀವು ಪ್ರತಿನಿತ್ಯ ಸ್ವಲ್ಪ ಸಮಯ ಆದರೂ ಪ್ರಾಣಾಯಾಮ ಮಾಡೋದನ್ನು ರೂಢಿಸ್ಕೊಳ್ಳಿ. ಇದು ನಿಮಗೆ ತುಂಬಾ ಒಳ್ಳೆಯದು. ಕನ್ಯಾ ರಾಶಿಯವರಿಗೆ ಅದೃಷ್ಟದ ಸಂಖ್ಯೆ ಬಂದು 5, 6, 11. ಅದೃಷ್ಟದ ಬಣ್ಣ ಬಂದು ಹಸಿರು, ತಿಳಿ, ಹಳದಿ. ಇನ್ನು ಅದೃಷ್ಟದ ದಿನ ಬಂದು ಬುಧವಾರ, ಶುಕ್ರವಾರ. ನಿಮ್ಮ ಬದುಕಿನಲ್ಲಿ ಶುಭ ಫಲಗಳನ್ನ ನೀವು ಹೆಚ್ಚಿಸಿಕೊಳ್ಬೇಕು ಅಂದರೆ ಈ ಸರಳ ಪರಿಹಾರಗಳನ್ನ ಪಾಲಿಸಿ. ನೀವು ಪ್ರತಿ ಬುಧವಾರ ಗಣಪತಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ಗರಿಕೆಯನ್ನು ಅರ್ಪಿಸಿ. ಇನ್ನು ಹಸಿರು ಬಣ್ಣದ ಬಟ್ಟೆಗಳನ್ನ ನೀವು ಹೆಚ್ಚಾಗಿ ಬಳಸಿ ಅಥವಾ ಬಡವರಿಗೆ ಹೆಸರು ಬೇಳೆಯನ್ನು ದಾನವಾಗಿ ನೀಡಿ. ಇನ್ನು ನೀವು ಪ್ರತಿನಿತ್ಯ ಓಂ ಗಂ ಗಣಪತಿಯೇ ನಮಃ ಅನ್ನೋ ಮಂತ್ರವನ್ನು 108 ಬಾರಿ ಜಪಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಿಮ್ಮ ಕನ್ಯಾ ರಾಶಿ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನು ದಿನನಿತ್ಯದ ಇಂತಹ ಮಾಹಿತಿಗಳಿಗಾಗಿ ನೀವು ತಪ್ಪದೆ ನಮ್ಮ ಸೌಮ್ಯ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ನಿಮ್ಮ ದಿನ ಶುಭವಾಗಿರಲಿ.